ಹಲೋ ಮಕ್ಕಳೇ, ನಾವಿವತ್ತು 2 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ ಸೊಲ್ಯೂಷನ್ಸ್ನ ಕಂಡುಹಿಡಿಯೋಣ. ಇದು ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಕೇಳಿರುವಂಥ ಕ್ವೆಶ್ಚನ್ಸ್. ಸೊ ಫಸ್ಟ್ ಒನ್ ಬಂದುಬಿಟ್ಟು ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ಸೊ ಆಬ್ಜೆಕ್ಟಿವ್ಸ್ 2 ನಾವು ಕೊಡಬೇಕು. ಸೊ ಇದರಲ್ಲಿ ನಾನು ಕೀಪಿಂಗ್ ಎ ಸಿಸ್ಟಮ್ಯಾಟಿಕ್ ರೆಕಾರ್ಡ್ ಆಫ್ ಆಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಮತ್ತು ಅಸರ್ಟೈನಿಂಗ್ ಪ್ರಾಫಿಟ್ ಆರ್ ಲಾಸ್ ಡ್ಯೂರಿಂಗ್ ಎ ಸ್ಪೆಸಿಫಿಕ್ ಪೀರಿಯಡ್, ಇದೆರಡನ್ನು ಆಬ್ಜೆಕ್ಟಿವ್ಸ್ ಆಗಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು ಗಿವ್ ದ ಮೀನಿಂಗ್ ಆಫ್ IGST ಅಂತ ಕೇಳಿದ್ದಾರೆ. ಸೊ ಫಸ್ಟು ನೀವು IGST ಫುಲ್ ಫಾರ್ಮ್ನ ಕೊಡಿ. ಓಕೆ, IGST ಸ್ಟ್ಯಾಂಡ್ಸ್ ಫಾರ್ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಇದು ಯಾರು ಕಲೆಕ್ಟ್ ಮಾಡೋದು? ಸೆಂಟ್ರಲ್ ಗೌರ್ಮೆಂಟ್. ಇದನ್ನು ಯಾಕೆ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಕೊಡಿ, ಯಾಕಂದರೆ ಇದು 2 ಮಾರ್ಕ್ಸ್ ಕ್ವೆಶ್ಚನ್. ಸೊ ನೀವು ಎಕ್ಸ್ಟ್ರಾ ಆನ್ಸರ್ನ ಕೊಡಬೇಕಾಗುತ್ತೆ. ಸೊ ಇಟ್ ಇಸ್ ಚಾರ್ಜ್ಡ್ ವೆನ್ ಪ್ರಾಡಕ್ಟ್ಸ್ ಆರ್ ಗೂಡ್ಸ್ ಮೂವ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ವಿದಿನ್ ಅ ಕಂಟ್ರಿ. Okay, next one, give any 2 examples for errors committed by the firm in cash book. ಸೊ ಇದಕ್ಕೆ ಫಸ್ಟ್ ಒನ್ ಬಂದುಬಿಟ್ಟು ಡಬಲ್ ಎಂಟ್ರಿ ಎರರ್. ಇದು ಹೇಗಾಗುತ್ತೆ ಅಂದರೆ, ಅ ಫರ್ಮ್ ಮೇ ಆಕ್ಸಿಡೆಂಟ್ಲಿ ರೆಕಾರ್ಡ್ ಅ ಕ್ಯಾಶ್ ರಿಸೀಟ್ ಟ್ವೈಸ್ ಇನ್ ದ ಕ್ಯಾಶ್ ಬುಕ್. ಅಂದರೆ ಒಂದು ಸಲ ರೆಕಾರ್ಡ್ ಮಾಡೋ ಬದಲು ಬೈ ಮಿಸ್ಟೇಕ್ 2 ಸಲ ರೆಕಾರ್ಡ್ ಮಾಡಿರ್ತಾರೆ. ಸೆಕೆಂಡ್ ಒನ್ ಬಂದುಬಿಟ್ಟು ಇನ್ಕರೆಕ್ಟ್ ಅಮೌಂಟ್ ಎಂಟ್ರಿ. ಇದು ಹೇಗಾಗುತ್ತೆ, ಅ ಫರ್ಮ್ ಮೈಟ್ ಎಂಟರ್ ಆ್ಯನ್ ಇನ್ಕರೆಕ್ಟ್ ಅಮೌಂಟ್ ಇನ್ ದ ಕ್ಯಾಶ್ ಬುಕ್. ಸೊ ಕರೆಕ್ಟ್ ಅಮೌಂಟ್ ಬದಲು ಬೇರೆ ಏನೋ ರಾಂಗ್ ಅಮೌಂಟನ್ನು ರೆಕಾರ್ಡ್ ಮಾಡಿರ್ತಾರೆ. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಇದು 2 ಮಾರ್ಕ್ಸ್ ಕ್ವೆಶ್ಚನ್ ಆಗಿರೋದ್ರಿಂದ ನೀವು 2 ಡಿಫ್ರೆನ್ಸಸ್ನ ಕೊಡಿ. ಸೊ ಒಂದು ಕಡೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇನ್ನೊಂದು ಕಡೆ ಬ್ಯಾಲೆನ್ಸ್ ಶೀಟ್. ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನೇನಿರುತ್ತೆ? ರೆವೆನ್ಯೂ, ಎಕ್ಸ್ಪೆನ್ಸಸ್, ಗೇನ್ಸ್ ಮತ್ತು ಲಾಸಸ್. ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್, ಲಯಬಿಲಿಟೀಸ್ ಮತ್ತು ಈಕ್ವಿಟಿ ಬಂದುಬಿಟ್ಟು ಅದು ಕ್ಯಾಪಿಟಲ್. ಓಕೆ, ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಯಾಕೆ ಪ್ರಿಪೇರ್ ಮಾಡ್ತೀವಿ? ಆ ಪೀರಿಯಡಲ್ಲಿ, ಒಂದು ವರ್ಷದ ಪೀರಿಯಡಲ್ಲಿ ನೆಟ್ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಬಿಸ್ನೆಸ್ಗೆ ಅಂತ ಕಂಡುಹಿಡಿಯೋಕ್ಕೆ. ಬ್ಯಾಲೆನ್ಸ್ ಶೀಟ್ ಯಾಕೆ ಪ್ರಿಪೇರ್ ಮಾಡ್ತಾರೆ? ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಆ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಅಂತ ನೋಡೋಕ್ಕೆ. ಸೊ ಇಟ್ ಇಸ್ ಪ್ರಿಪೇರ್ಡ್ ಟು ಶೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕಂಪನಿ. ಲಾಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್. ಡಿಪ್ರಿಸಿಯೇಟ್ ಫರ್ನಿಚರ್ ಬೈ 5,000. ಸೊ ಇದಕ್ಕೆ ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್ 5,000 to furniture account 5,000. Narration being depreciation charged on furniture. Thank you.